ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರೇವ್ ಪಾರ್ಟಿ ಕಿಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಕ್ ಔಟ್ ಆಗಿದೆ. 3 ಜನ ಪೊಲೀಸರ ತಲೆದಂಡ ಆಗಿರ್ತಕ್ಕಂಥದ್ದು. ನಿನ್ನೆ ಏನು ಫಾರ್ಮ್ ಹೌಸ್ನಲ್ಲಿ ನಡೆದಿರ್ತಕ್ಕಂಥ ರೇವ್ ಪಾರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ 3 ಪೊಲೀಸರ ತಲೆದಂಡ ಆಗಿದೆ. ನಿರ್ಲಕ್ಷ್ಯ ತೋರಿದ್ದಾರೆ ಅನ್ನೋ ಆರೋಪದ ಮೇಲೆ ಹೆಬ್ಬಗೋಡಿ ಠಾಣೆಯ 3 ಸಿಬ್ಬಂದಿ ಸಸ್ಪೆಂಡ್ ಆಗಿದ್ದಾರೆ. ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ನ ಎಸ್ಪಿ ಗಿರೀಶ್, ಬೀಟ್ ಆಫೀಸರ್ ಠಾಣೆಯ ಬೀಟ್ ಆಫೀಸರ್ ನಾರಾಯಣ ಸ್ವಾಮಿ ಹಾಗೂ ಬೀಟ್ ಪೊಲೀಸ್ ಸಿಬ್ಬಂದಿ ದೇವರಾಜು, ಇವರು 3 ಜನನ ಕೂಡ ಅಮಾನತು ಮಾಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಎಸ್ಪಿ ಮಲ್ಲಿಕಾರ್ಜುನ್ ಬಾಲ್ದಂಡಿ ಆದೇಶ ಹೊರಡಿಸಿದ್ದಾರೆ. ಈ ಒಂದು ಘಟನೆ ಏನು ನಡೀತು GR ಫಾರ್ಮ್ ಹೌಸಲ್ಲಿ, ಇದು ಹೆಬ್ಬಗೋಡಿ ಪೊಲೀಸ್ ಠಾಣೆಗೆ ಬರ್ತಾ ಇತ್ತು, ಆ ವ್ಯಾಪ್ತಿಯಲ್ಲಿ ಬರ್ತಾ ಇತ್ತು. ಆ ವ್ಯಾಪ್ತಿಯಲ್ಲಿ ಪಾರ್ಟಿ ನಡೆದಿರೋ ಹಿನ್ನೆಲೆಯಲ್ಲಿ ಈ ಒಂದು ಕರ್ತವ್ಯ ನಿರ್ಲಕ್ಷ್ಯದ ಮೇರೆಗೆ 3ರನ್ನ ಅಮಾನತು ಮಾಡಲಾಗಿದೆ. ಪ್ರತಿನಿಧಿ ನವೀನ್ ಕನೆಕ್ಟ್ ಆಗಿದ್ದಾರೆ. ನವೀನ್, ಯಾಕೆ ಇವ್ರಿಗೆ ಗೊತ್ತಾಗ್ಲಿಲ್ವಂತ ಮೊದಲೇ ರೇವ್ ಪಾರ್ಟಿ ನಡೀತಾ ಇರ್ತಕ್ಕಂಥದ್ದು? ಪರ್ಮಿಷನ್ ತಗೊಂಡಿದ್ರ, ಪೊಲೀಸ್ ಪರ್ಮಿಷನ್ ತಗೊಂಡಿದ್ರ ಅವರು ಅಲ್ಲಿ ಪಾರ್ಟಿ ಮಾಡೋದಕ್ಕೆ, ಅಥವಾ ಇವ್ರು ಗೊತ್ತಿದ್ದು ಕಳ್ಬೇಕಿನ ಹಾಗೆ ಸುಮ್ಮನೆ ಇದ್ರ ಪೊಲೀಸರು? ಏನ್ ನಡೆದಿದೆ ನವೀನ್? ಶ್ರೀಲಕ್ಷ್ಮಿ, ಈಗಾಗಲೇ ಈ ಒಂದು ರೇವ್ ಪಾರ್ಟಿ ಪ್ರಕರಣ ಸಂಬಂಧ ಏನು ಹೆಬ್ಬಗೋಡಿ ಪೊಲೀಸ್ ಠಾಣೆಯಿಂದ ಈಗಾಗಲೇ ಸಿಸಿಬಿಗೆ ಪ್ರಕರಣ ವರ್ಗಾವಣೆ ಆಗಿರುವ ಹಿನ್ನೆಲೆಯಲ್ಲಿ ಆ ಒಂದು ನಿಟ್ಟಿನಲ್ಲಿ ಈಗಲೂ ಕೂಡ ತನಿಖೆ ನಡೀತಿದೆ. ಜೊತೆಗೆ ಈ ಒಂದು ತನಿಖೆಯ ಸಂದರ್ಭದಲ್ಲೇ ಈ ಒಂದು 3ರನ್ನ ಅಮಾನತು ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಏನು ಹೆಬ್ಬಗೋಡಿ ಪೊಲೀಸ್ ಠಾಣೆ ಎಸ್ಪಿ ಏನಿದ್ದಾರೆ ಇವ್ರಿಗೆ ಪ್ರತಿಯೊಂದು ಮಾಹಿತಿ ಗೊತ್ತಾಗಿರ್ಬೇಕಾಗುತ್ತೆ. ಯಾಕಂದ್ರೆ ಸ್ಥಳೀಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಏನ್ ನಡೆಯುತ್ತೆ ಅನ್ನೋದಕ್ಕೆ ಅವ್ರನ್ನ ನೇಮಕ ಮಾಡಿರ್ತಾರೆ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಗಿರೀಶ್ ಏನಿದ್ದಾರೆ ಅವರು ಮಾಹಿತಿಯನ್ನ ಸರಿಯಾಗಿ ಕಲೆ ಹಾಕಿಲ್ಲ ಅನ್ನೋದು ಒಂದಾದ್ರೆ, ಎರಡನೇದು ಬೀಟ್ ಆಫೀಸರ್ ನಾರಾಯಣ ಸ್ವಾಮಿ ಮತ್ತು ಬೀಟ್ ಸಿಬ್ಬಂದಿ ದೇವರಾಜು ಏನಿದ್ದಾರೆ ಇವರಿಬ್ರು ಕೂಡ ಅದೇ ಒಂದು ವ್ಯಾಪ್ತಿಯಲ್ಲಿ ಪ್ರತಿದಿನ ಬೀಟ್ಗೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಅವರು ಕೂಡ ಮಾಹಿತಿಯನ್ನು ಯಾಕೆ ಕಲೆ ಹಾಕಿಲ್ಲ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸಸ್ಪೆಂಡ್ ಆಗಿರುವಂತದ್ದು. ಬೆಂಗಳೂರು ಗ್ರಾಮಾಂತರ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಅವರು ಈ ಒಂದು ಪ್ರಕರಣದಲ್ಲಿ ಏನು ತಪ್ಪು ಕಂಡು ಬಂದ ಅಂದ್ರೆ ಅವರು ಲೇಜಿ ಮಾಡಿದ್ದಾರೆ, ಈ ಒಂದು ಪ್ರಕರಣದಲ್ಲಿ ಸರಿಯಾದ ರೀತಿ ಮಾಹಿತಿಯನ್ನ ಕಲೆ ಹಾಕಿಲ್ಲ, ಅಲ್ಲಿ ಏನೇನು ನಡೀತಾರೆ ಅನ್ನೋದು ಗೊತ್ತಾಗಿಲ್ಲ ಅನ್ನೋ ಕಾರಣಕ್ಕೆ ಈಗ ಇವರನ್ನ ಅಮಾನತು ಮಾಡಲಾಗಿದೆ. ಜೊತೆಗೆ ಡಿವೈಎಸ್ಪಿ ಮತ್ತೆ ಇನ್ಸ್ಪೆಕ್ಟರ್ಗೂ ಸಹ ಒಂದು ಮೆಮೋವನ್ನ ಎಸ್ಪಿ ನೀಡಿದ ಅನ್ನೋ ಮಾಹಿತಿ ಇರುವಂತದ್ದು. ಜೊತೆಗೆ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಏನು ರಿಪಬ್ಲಿಕ್ ಕನ್ನಡಕ್ಕೆ ಇನ್ನೊಂದಷ್ಟು ಮಾಹಿತಿಗಳು ಕೂಡ ಲಭ್ಯವಾಗಿದೆ. ಈ ಒಂದು ಏನು ಬರ್ತ್ಡೇ ಪಾರ್ಟಿಯನ್ನ ಆಯೋಜನೆ ಮಾಡುವವರು ಏನು ಸಾಕಷ್ಟು ಅನುಮತಿಗಾಗಿಯೂ ಕೂಡ ಬೇರೆ ಬೇರೆ ಕಡೆ ಓಡಾಡಿದಾರೆ ಅನ್ನೋ ಮಾಹಿತಿ ಇರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ನವೀನ್ ಡೀಟೇಲ್ಸ್ಗಾಗಿ.